ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತವಾಗಿದೆ. ನಟ ಸೈಫ್ ಅಲಿ ಖಾನ್ ಪರಿಸ್ಥಿತಿ ಗಂಭೀರವಾಗಿರೋದು ಗೊತ್ತಾಗ್ತಾ ಇದೆ. ಸೈಫ್ ಅಲಿ ಖಾನ್ಗೆ ಆಸ್ಪತ್ರೆಯಲ್ಲಿ ಇದೀಗ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಇವತ್ತು ಮುಂಜಾನೆ 3:30 ವೇಳೆಯಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಷ್ಟು ಹಾರಿಬಲ್ ಆಗಿದೆ ಅಂತ ಹೇಳಿದ್ರೆ, ಸೈಫ್ ಅಲಿ ಖಾನ್ ದೇಹದ 6 ಕಡೆಗಳಲ್ಲಿ ಗಾಯ ಆಗಿದೆ. ಅದರಲ್ಲಿ ದೇಹದ 3 ಕಡೆ ತೀವ್ರತರವಾದಂತ ಗಾಯವಾಗಿರೋದು ಗೊತ್ತಾಗ್ತಾ ಇದೆ. ಅದು ಕೂಡ ಚಾಕುವಿನ ಇರಿತದಿಂದಾಗಿ ಆಳವಾದಂತ ಗಾಯ ಆಗಿದೆ ಅಂತ. ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗಿದೆ. ಅದರ ಪ್ರೊಸೀಜರ್ಸ್ಗಳಾಗ್ತಾ ಇದೆ. ಮುಂಜಾನೆ 3:30 ವೇಳೆಗೆ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಈ ಘಟನೆ ನಡೆಯುತ್ತೆ. ದರೋಡೆಕೋರ ಮನೆಯೊಳಗೆ ನುಗ್ತಾನೆ, ಬೆಡ್ರೂಮ್ ಒಳಗೆ ಬರ್ತಾನೆ. ಆಗ ಎಚ್ಚರವಾದಂತ ಸೈಫ್ ಅಲಿ ಖಾನ್ ಅವರನ್ನ ಪ್ರಶ್ನೆ ಮಾಡಿದಾಗ, ಆತನನ್ನ ತಡೆದಾಗ ಆತ ಚಾಕುವನ್ನ ಇರಿತಾನೆ ಸೈಫ್ ಅಲಿ ಖಾನ್ಗೆ. ಎಲ್ರಿಗೂ ಕೂಡ ಆಶ್ಚರ್ಯ ಹುಟ್ಟಿಸೋದು, ನವಾಬ್ ಫ್ಯಾಮಿಲಿ ಅಂತ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಹೀಗಿದ್ದೂ ಕೂಡ ಇಂಥದ್ದೊಂದು ಘಟನೆ ಆಗೋಯ್ತಲ್ಲ ಅನ್ನೋದು ಆಶ್ಚರ್ಯ ತರಿಸ್ತಾ ಇದೆ. ಇದೀಗ ಗಂಭೀರ ಗಾಯಗೊಂಡಿರುವಂತಹ ಸೈಫ್ ಅಲಿ ಖಾನ್ರಿಗೆ ಚಿಕಿತ್ಸೆ ನಡೀತಾ ಇದೆ. ಮುಂಜಾನೆಯಿಂದಲೂ ಕೂಡ ಶಸ್ತ್ರಚಿಕಿತ್ಸೆಯ ಪ್ರಕ್ರಿಯೆ ನಡೀತಾ ಇದೆ. ಬೆಳಗ್ಗೆ 5:30ರಿಂದ ಆರಂಭ ಆಗಿದೆ. 3:30ಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. 5:30ಕ್ಕೆ ಶಸ್ತ್ರಚಿಕಿತ್ಸೆ ಆರಂಭ ಆಗಿದೆ. ಸೈಫ್ ಅಲಿ ಖಾನ್ಗೆ ಸ್ಪೈನಲ್ ಕಾರ್ಡ್ ಬಳಿಯೂ ಕೂಡ ಗಾಯವಾಗಿರೋದು ಗೊತ್ತಾಗ್ತಾ ಇದೆ. ನ್ಯೂರೋ ಸರ್ಜನ್ ನಿತಿನ್, ಕಾಸ್ಮೆಟಿಕ್ ಸರ್ಜನ್ ಲೀನಾ ಜೈನ್, ಹಾಗೆ ಅರವಳಿಕೆ ತಜ್ಞೆ ನಿಶಾ ಗಾಂಧಿ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ಆರಂಭ ಆಗಿದೆ. ಸುಮಾರು 5:30ಕ್ಕೆ ಶಸ್ತ್ರಚಿಕಿತ್ಸೆಯ ಪ್ರಕ್ರಿಯೆ ಆರಂಭ ಆಗಿದೆ. ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದೇಹದ 6 ಭಾಗಗಳಿಗೆ ಗಾಯವಾಗಿದೆ. ಅದರಲ್ಲಿ 3 ಭಾಗ ಗಂಭೀರವಾದಂಥ ಆಳವಾದಂಥ ಗಾಯ ಆಗಿದೆ. ಆಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಬೆನ್ನಿಗೆ ಚುಚ್ಚಲಾಗಿದೆ ಚಾಕುವನ್ನ. ಅದು ಬಹಳ ಗಂಭೀರ ಸ್ವರೂಪದ ಗಾಯ. ಹಾಗಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಸ್ಪಂದಿಸ್ತಾ ಇದ್ದಾರೆ ಅವರು ಚಿಕಿತ್ಸೆಗೆ ಅನ್ನೋದಾಗಿ. ಆದರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. 6 ಕಡೆಗಳಲ್ಲಿ ಏಕಾಏಕಿ ಚಾಕುವನ್ನು ಚುಚ್ಚಿದ್ರೆ ಹೇಗಾಗಬೇಡ